ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರ ವಿರುದ್ಧ ಈಗ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಒಂದಲ್ಲ ಎರಡಲ್ಲ ಸುಮಾರು 12 ಕೋಟಿಯಷ್ಟು ಈಗ ಆರೋಪ ಕೂಡ ಕೇಳಿ ಬಂದಿರುವಂತಹದ್ದು. ಈ ಒಂದು ಸ್ಟೋರಿ ಕೈ ಜಂಗಾಬಲವೇ ಕುಸಿಯುವಂತಹ ಒಂದು ಸ್ಟೋರಿ. ಎಸ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರ ವಿರುದ್ಧ 12 ಕೋಟಿ ಆರೋಪ, ಕೈ ಜಂಗಾಬಲವೇ ಕುಸಿಯುವಂತಹ ಒಂದು ಸ್ಟೋರಿ ಇದು. ಕೈ ಶಾಸಕರ ವಿರುದ್ಧ ಗುರುತರ ಆರೋಪ ಮಾಡಿರುವಂತಹ ಸಂಸದನ ಆರೋಪದ ಬೆನ್ನಲ್ಲೇ ಕೈ ನಾಯಕರಿಗೆ ಈಗ ಟೆನ್ಷನ್. ಕ್ವಾರಿ ಕ್ರಷರ್ಗಳಿಂದ 10 ಲಕ್ಷ ಪಡೆದಿದ್ದಾರೆ ಎಂಬ ಗಂಭೀರ ಆರೋಪ. ಕೈ ನಾಯಕನ ವಿರುದ್ಧ ನಡೀತಿದೆಯಾ ಒಂದು ಷಡ್ಯಂತ್ರ. ಉಡುಗೊರೆ ರೂಪದಲ್ಲಿ ಕ್ವಾರಿ ಕ್ರಷರ್ಗಳಿಂದ ತಲಾ 10 ಲಕ್ಷ ಪಡೆದಂತಹ ಒಂದು ಆರೋಪ. ಬಿಜೆಪಿ ಸಂಸದನ ಆರೋಪದಿಂದ ಕೈ ಶಾಸಕನಿಗೆ ಡವಡವ. ಸಂಸದನ ಆರೋಪದ ಬೆನ್ನಲ್ಲೇ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ. ಎಸ್, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕರ ವಿರುದ್ಧ ಈಗ 12 ಕೋಟಿ ತೆಗೆದುಕೊಂಡಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತಹದ್ದು. ಕೈ ಜಂಗಾಬಲವೇ ಕುಸಿಯುವಂತಹ ಒಂದು ಸ್ಟೋರಿ. ಈ ಸ್ಟೋರಿಯನ್ನು ನೋಡಿದಂತಹ ಕೈ ನಾಯಕರು ಈಗ ಕಂಪ್ಲೀಟ್ ಅಂದರೆ ರಾಜಕೀಯ ವಲಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಆಗಿರುವಂತಹದ್ದು. ಬಿಜೆಪಿ ಸಂಸದನ ಆರೋಪದಿಂದ ಕೈ ಶಾಸಕನಿಗೆ ಈಗ ಡವಡವ ಶುರುವಾಗಿರುವಂತಹದ್ದು. ಅಷ್ಟೇ ಅಲ್ಲ, ಕೈ ಜಂಗಾಬಲವೇ ಕುಸಿಯುವಂತಹ ಒಂದು ಸ್ಟೋರಿ ಇದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಕೋಟಿ ಪ್ರದೀಪ್ ಈಶ್ವರ್, ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರ್ ಅವರ ಮೇಲೆ ಈಗ ಕೇಳಿ ಬಂದಿರುವಂತಹ ಒಂದು ಗುರುತರ ಆರೋಪ. ಈ ಆರೋಪವನ್ನು ಮಾಡಿದ್ದು ಬೇರೆ ಯಾರೂ ಅಲ್ಲ, ಬಿಜೆಪಿ ಸಂಸದ ಸುಧಾಕರ್ ಅವರು. ಎಸ್, ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕೇಳಿ ಬಂದಂತಹ ಆರೋಪ. ಬಿಜೆಪಿ ಸಂಸದನಿಂದ ಕೈ ಶಾಸಕರ ಮೇಲೆ 12 ಕೋಟಿ ಆರೋಪ. ಚಿಕ್ಕಬಳ್ಳಾಪುರವನ್ನ ಕ್ಯಾಪಿಟಲ್ ಮಾಡಿಕೊಂಡಿದ್ದಾರೆ ಎಂದು ಸಂಸದ ಈಗ ಗುಡುಗಿದ್ದಾರೆ. ಭ್ರಷ್ಟಾಚಾರ ತಾಂಡವವಾಡುತ್ತಿದೆ, ಕೈ ನಾಯಕರೇ ಸೂತ್ರಧಾರಿಗಳು ಎಂದು ಈಗ ಪ್ರದೀಪ್ ಈಶ್ವರ್ ವಿರುದ್ಧ ಸುಧಾಕರ್ ಅವರು ಈಗ ಮಾಡಿರುವಂತಹ ಆರೋಪ. ಜಿಲ್ಲೆಯಲ್ಲಿ ಟನ್ಗಟ್ಟಲೆ ಗಾಂಜಾ ಬರ್ತಾ ಇದೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಹದಗೆಟ್ಟಿದೆ. ಗಂಗಾ ಕಲ್ಯಾಣ ಅಡಿಯಲ್ಲಿ ಕೊಳವೆ ಬಾವಿ ಮಂಜೂರಾಗಿದ್ರೂ ಕೂಡ ಇಲ್ಲಿವರೆಗೂ ಕೂಡ ಕೊಳವೆ ಬಾವಿಯನ್ನ ಕೊರೆಸಿಲ್ಲ. ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಮೇಲೆ ಸಂಸದ ಸುಧಾಕರ್ ಅವರು ಈಗ ಗಂಭೀರ ಆರೋಪ ಮಾಡಿರುವಂತಹದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಕೋಟಿ ಆರೋಪ ಮಾಡಿರುವಂತಹದ್ದು. ಚಿಕ್ಕಬಳ್ಳಾಪುರವನ್ನ ಕ್ಯಾಪಿಟಲ್ ಮಾಡಿಕೊಂಡಿದ್ದಾರೆ ಹೀಗಂತ ಸಂಸದ ಸುಧಾಕರ್ ಅವರು ಗುಡುಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಕೈ ನಾಯಕರೇ ಇದಕ್ಕೆ ಸೂತ್ರಧಾರಿಗಳು ಈ ಒಂದು ಭ್ರಷ್ಟಾಚಾರಕ್ಕೆ. ಎಸ್, ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದರಾಗಿರುವಂತಹ ಸುಧಾಕರ್ ಅವರು ಈಗ ಗಂಭೀರ ಆರೋಪವನ್ನು ಕೂಡ ಮಾಡಿರುವಂತಹದ್ದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಕೋಟಿ ಹಣವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಈಗ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಸುಧಾಕರ್ ಅವರು ಈಗ ಆರೋಪವನ್ನು ಮಾಡಿರುವಂತಹದ್ದು. ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಟನ್ಗಟ್ಟಲೆ ಗಾಂಜಾ ಬರ್ತಾ ಇದೆ. ಕೆಜಿ ಗಟ್ಟಲೆ, ಒಂದಲ್ಲ ಒಂದೊಂದು ಕೆಜಿ ಅಲ್ಲ, 2 ಕೆಜಿ ಅಲ್ಲ, ಟನ್ಗಟ್ಟಲೆ ಗಾಂಜಾ ಬರ್ತಿದೆಯಂತೆ. ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಹದಗೆಟ್ಟಿದೆಯಂತೆ. ಗಂಗಾ ಕಲ್ಯಾಣ ಅಡಿಯಲ್ಲಿ ಕೊಳವೆ ಬಾವಿ ಮಂಜೂರಾಗಿದ್ದರು, ಇಲ್ಲಿವರೆಗೂ ಕೂಡ ಕೊಳವೆ ಬಾವಿಯನ್ನು ಕೊರೆಸುವಂತಹ ಒಂದು ಕೆಲಸವನ್ನು ಪ್ರದೀಪ್ ಈಶ್ವರ್ ಅವರು ಮಾಡಿಲ್ವಂತೆ. ಹೀಗಂತ ನಾವೇಳಿದ್ದಲ್ಲ, ಬಿಜೆಪಿ ಸಂಸದರಾಗಿರುವಂತಹ ಸುಧಾಕರ್ ಅವರು ಪ್ರದೀಪ್ ಈಶ್ವರ್ ಅವರ ಮೇಲೆ ಗಂಭೀರ ಆರೋಪವನ್ನು ಈಗ ಮಾಡಿರುವಂತಹದ್ದು.